ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು. 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು,
ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು. ಅದು ಜೊತೆಯಲ್ಲಿ ಈ ಘಟನೆ ನಡೆದು ಸುಮಾರು 5 ಗಂಟೆಯ ಬಳಿಕ ನಟ ವಿಜಯ್ ರಿಯಾಕ್ಟ್ ಮಾಡಿರೋದು, ರೆಸ್ಪಾನ್ಸ್ ಮಾಡಿರೋದು, ಸಂತಾಪಗಳನ್ನ ಸೂಚಿಸಿರೋದು 5 ಗಂಟೆಗಳು ಬೇಕಾಯ್ತಾ? ರ್ಯಾಲಿಗೆ ತಲುಪೋದಕ್ಕೂ ಕೂಡ 4 ರಿಂದ 5 ಗಂಟೆ ಡಿಲೇ ಮಾಡಿದ್ರು.